ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯಾಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಗೀತಾಜ್ಞಾನ ಯಜ್ಞದ ತಪಸ್ವಿಗಳೇ, ಋಗ್ವೇದದ ಪ್ರತಿಯೊಂದು ಮಂತ್ರಕ್ಕೂ ಈ ವ್ಯವಸ್ಥೆ ಇದೆ. ಪದಪಾಠ, ಕ್ರಮಪಾಠ, ಜಟಾಪಾಠ, ಘನಪಾಠ. ಏನಯ್ಯ ಹಾಗಂದ್ರೆ ಅರ್ಥ? ಉದಾಹರಣೆಗೆ, ನಾನಿಲ್ಲಿ ಕುಳಿತಿರುವೆ ಒಂದು ವಾಕ್ಯ. ಇದು ಋಗ್ವೇದ ಒಂದು ಮಂತ್ರ ಅಂತ ಇಟ್ಕೊಳ್ಳೋಣ ಸದ್ಯಕ್ಕೆ. ನಾನಿಲ್ಲಿ ಕುಳಿತಿರುವೆ ಅನ್ನತಕ್ಕಂಥದ್ದು 5,000-6,000 ವರ್ಷ ಆದರೂ ಹೆಚ್ಚು ಕಮ್ಮಿ ಹಾಗೆ ಬಂದಿದೆ. ಹೇಗೆ ಬಂತು? ಮೊದಲನೇ ಪದಪಾಠ ಏನಪ್ಪಾ ಅಂದ್ರೆ, ಮೊದಲನೇದು ಪದಪಾಠ ಅಂತ ಕರೀತಾರೆ. ನಾನಿಲ್ಲಿ ಕುಳಿತಿರುವೆ ಅಂತ ಒಂದು ವಾಕ್ಯವನ್ನು ಹೇಳಿದ ಮೇಲೆ ಇದು ಸಂಹಿತಾ ಪಾಠ. ನಾನಿಲ್ಲಿ ಕುಳಿತಿರುವೆ ಎನ್ನುವುದು ಅಂದ್ರೆ ಋಗ್ವೇದದ ಒಂದು ಮಂತ್ರ. ಅದರ ಪದಪಾಠದಲ್ಲಿ ಹೇಳಿದ್ರೆ ಹೇಗಿರುತ್ತೆ ಅಂದ್ರೆ, ನಾನು ಇಲ್ಲಿ ಕುಳಿತು ಇರುವೆ. ನಾನಿಲ್ಲಿ ಕುಳಿತಿರುವೆ ಎನ್ನತಕ್ಕಂಥ ಸಂಹಿತಾ ಪಾಠವನ್ನ ನಾನು ಇಲ್ಲಿ ಕುಳಿತು ಇರುವೆ ಎನ್ನತಕ್ಕಂಥ 4 ಬಿಡಿ ಬಿಡಿ ಭಾಗಗಳಾಗಿ ಹೇಳಿತು. ಇದಾದ ಮೇಲೆ ಕ್ರಮಪಾಠ ಅಂತ ಬರುತ್ತೆ. ಅಂದ್ರೆ ಏನು? ನಾನು ಇಲ್ಲಿ ಕುಳಿತು ಇರುವೆ. ನಾನಿಲ್ಲಿ ಕುಳಿತಿರುವೆ. ನಾನಿಲ್ಲಿ ಕುಳಿತಿರುವೆ ಸಂಹಿತಾ ಪಾಠ. ನಾನು ಇಲ್ಲಿ ಕುಳಿತು ಇರುವೆ ಪದಪಾಠ. ನಾನು ಇಲ್ಲಿ ಕುಳಿತು ಇರುವೆ, ಇದು ಕ್ರಮಪಾಠ. ಮುಂದಿನ ಪಾಠ ಜಟಾಪಾಠ ಅಂತ. ನಾನು ಇಲ್ಲಿ ನಾನು ಇಲ್ಲಿ ಕುಳಿತು ಇಲ್ಲಿ ಕುಳಿತು ಇರುವೆ ಕುಳಿತು ಇರುವೆ. ಮುಂದೆ ಹಿಂದೆ ಎಲ್ಲಿ ತಪ್ಪಿಸ್ಕೊಂಡು ಹೋಗೋಕೆಲ್ಲಾಗತ್ತೆ ಪದಗಳೆಲ್ಲಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ. ಇನ್ನು ಘನಪಾಠ ಕೊನೆಯದು. ನಾನು ಇಲ್ಲಿ ನಾನು ಇಲ್ಲಿ ಕುಳಿತು ಇಲ್ಲಿ ನಾನು ಇಲ್ಲಿ ಕುಳಿತು ಇಲ್ಲಿ ಇರುವೆ, ಮುಂದೆ ಹಿಂದೆ. ಇದು ಘನಪಾಠ. ಋಗ್ವೇದದ ಒಂದೊಂದು ಮಂತ್ರಕ್ಕೂ ಈ ವ್ಯವಸ್ಥೆ ಬಂದ್ಬಿಡ್ತು. ಹೀಗಾಗಿ ಈ ವೈದಿಕ ಪಾಠಗಳು 6,000 ವರ್ಷ ಆದರೂ ಏನು ಹೆಚ್ಚು ಕಮ್ಮಿ ಆಗಲೇ ಇಲ್ಲ. ಪ್ರಕ್ಷಿಪ್ತ ಕಾರ್ಯ ನಡೆಯಲೇ ಇಲ್ಲ, ಲೋಪವಾಗಲೇ ಇಲ್ಲ. ಅದನ್ನೇ ಮಧುಸೂದನ ಸರಸ್ವತಿಗಳು ಹೇಳ್ತಾ ಇದ್ದಾರೆ, ವೇದೈ ಸಾಂಗ ಪದ ಕ್ರಮ. ಸಾಂಗ ಅಂದ್ರೆ ಅಂಗಗಳು, ವೇದದ ಅಂಗಗಳು. ಶಿಕ್ಷಾ, ಕಲ್ಪ, ನಿರುಕ್ತ, ವ್ಯಾಕರಣ, ಛಂದಸ್ಸು, ಜ್ಯೋತಿಷ ಅನ್ನತಕ್ಕಂಥ 6 ಅಂಗಗಳು. ವೇದೈ ಅಂಗ ಪದ ಕ್ರಮ. ಈ 4 ವ್ಯವಸ್ಥೆಗಳ ಜೊತೆಗೆ 5ನೆಯಾದ್ದು ಒಂದರಿಂದ ನಾವು ಅದನ್ನ ಅಸತ್ಯವನ್ನು ದರ್ಶನ ಮಾಡ್ತಾ ಇದ್ರು ಆಗಿನ ಕಾಲದ ಋಷಿಗಳು. ವೇದೈ ಸಾಂಗ ಪದ ಕ್ರಮ ಉಪನಿಷದೈರ್ಗಾಯಂತಿ ಎಂ ಸಾಮಗಾ. ಈ ವೇದಗಳು, ಅಂಗಗಳು, ಪದ, ಕ್ರಮ, ಜಟ, ಘನ ಇವುಗಳೆಲ್ಲ ವೇದದ ಮೂಲಕ ಅಸತ್ಯವನ್ನು ನೋಡಲಿಕ್ಕೆ ಮಾಡಿದಂಥ ಪ್ರಯತ್ನ. ಆದರೆ ಇದೆಲ್ಲ ಆದಮೇಲೆ ಮತ್ತೊಂದು ಪದವನ್ನು ಪ್ರಯೋಗ ಮಾಡ್ತಾರೆ. ವೇದೈ ಸಾಂಗ ಪದ ಕ್ರಮೋಪನಿಷದೈರ್. ಉಪನಿಷತ್ತುಗಳ ಮೂಲಕ ಪ್ರಯತ್ನ ಪಟ್ಟರವರು. ಒಂದೇ ಒಂದು ಉಪನಿಷತ್ತಿನ ಒಂದೇ ಒಂದು ಮಂತ್ರವನ್ನು ನೋಡಿಬಿಡೋಣ. ಏನಂತ ಪ್ರಯತ್ನ ಪಟ್ಟರು, ಏನು ಅವರು ಅರ್ಥ ಮಾಡಿಕೊಂಡ್ರು, ಏನನ್ನು ಹೇಳಿದರು. ದಕ್ಷಿಣ ಭಾರತದಲ್ಲಿ ತೈತ್ತರೀಯ ಉಪನಿಷತ್ತಿನ ಶಿಕ್ಷಾವಲ್ಲಿ ಬಹಳ ಪ್ರಸಿದ್ಧವಾಗಿರತಕ್ಕಂಥ ಅದರ ಮೊಟ್ಟ ಮೊದಲನೆಯ ಮಂತ್ರ, ಶನ್ನೋ ಮಿತ್ರಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿ ಶನ್ನೋ ವಿಷ್ಣುರುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಾಂ ಏವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಇದು ಶಿಕ್ಷಾವಲ್ಲಿಯ ಅಂದರೆ ಉಪನಿಷತ್ತಿನ, ತೈತ್ತರೀಯ ಉಪನಿಷತ್ತಿನ ಮೊಟ್ಟ ಮೊದಲನೆಯ ಅನುವಾಕ. ಏನು ಅದರ ಕಾಣಿಕೆ? ಶನ್ನೋ ಮಿತ್ರ, ಮತ್ತೆ ಬೆಳಕು, ಮತ್ತೆ ಸೂರ್ಯ. ವಿಶ್ವಾಮಿತ್ರ ಮಹರ್ಷಿಗಳು ಋಗ್ವೇದದ ಮೊಟ್ಟ ಮೊದಲನೇ ಮಂತ್ರದಲ್ಲಿ ಯಾವುದನ್ನ ಕೇಂದ್ರವನ್ನಾಗಿಟ್ಟುಕೊಂಡು ತಾವು ಪ್ರಾರ್ಥನೆಯನ್ನು ಮಾಡಿದರೋ ಅದನ್ನೇ ಇಲ್ಲಿ ತೈತ್ತರೀಯ ಉಪನಿಷತ್ತಿನ ಶಿಕ್ಷಾವಲ್ಲಿಯ
ಮೊಟ್ಟ ಮೊದಲನೆಯ ಅನುವಾಕದಲ್ಲಿ ಋಷಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಶನ್ನೋ ಮಿತ್ರ, ನೋ ನನ್ನನ್ನ, ಮಿತ್ರ ಆ ಸೂರ್ಯ, ಶಂ ರಕ್ಷಣೆ ಮಾಡಲಿ. ಶನ್ನೋ ಮಿತ್ರ ಅಂದ್ರೆ ಆ ಸೂರ್ಯ ಬೆಳಕಾಗಿ ನನ್ನ ಜೀವನದಲ್ಲಿ ಮಾರ್ಗದರ್ಶನವನ್ನು ಮಾಡಲಿ. ಆ ಸೂರ್ಯ ಅನುಗ್ರಹಿಸಿ ನನ್ನ ದೇಹದಲ್ಲಿ ಪ್ರಾಣವನ್ನು ಸ್ಥಿರಗೊಳಿಸಲಿ. ಆ ಸೂರ್ಯನ, ಆ ಆದಿತ್ಯನ ಅನುಗ್ರಹದಿಂದ ನಾನು 100 ವರ್ಷ ಬದುಕಿರಲಿ. ಆ ಸೂರ್ಯನ ಅನುಗ್ರಹದಿಂದ ನಾನು ಆಹಾರವನ್ನು ಚೆನ್ನಾಗಿ ಸೇವನೆ ಮಾಡುವಂತಾಗಲಿ. ಆ ಸೂರ್ಯನ ಅನುಗ್ರಹದಿಂದ ನಾನು ಸೇವಿಸಿದಂತಹ ಆಹಾರ ಜೀರ್ಣವಾಗಿ ನನಗೆ ಶಕ್ತಿಯನ್ನು ಕೊಡಲಿ, ದೃಢಕಾಯನಾಗಿ ಇರಲಿ. ಶನ್ನೋ ಮಿತ್ರ, ನಾನು ಆ ಸೂರ್ಯನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಆ ಸೂರ್ಯ ನನಗೆ ರಕ್ಷಣೆ ಕೊಡಲಿ. ಅವನು ಹಗಲಿನ ದೇವತೆ ಸೂರ್ಯ ಅಂದರೆ. ಶಂ ವರುಣ, ರಾತ್ರಿಯ ದೇವತೆ ವರುಣ. ಆ ವರುಣ ಆತನ ಕೃಪೆಯಿಂದಾಗಿ ನನ್ನ ದೇಹದಲ್ಲಿ ಈ ಹೊತ್ತಿನ ದಿವಸ 100ಕ್ಕೆ 80ರಷ್ಟು ನೀರಿದೆ. ಪ್ರತಿಯೊಬ್ಬನ ದೇಹದಲ್ಲಿಯೂ 100ಕ್ಕೆ 80 ಭಾಗದಷ್ಟು ಜಲತತ್ವ ಉಂಟು ನಮ್ಮಲ್ಲಿ. ಹಾಗೆ ನನ್ನಲ್ಲಿ ನೀರು ಕಡಿಮೆಯಾಗಿ ಬಿಟ್ಟರೆ, ನೀವು ಗಮನಿಸಬೇಕು, ಯಾರಾದರೂ ಮೃತರಾಗ್ತಾ ಇದ್ದಾರೆ ಅಂದರೆ ಅವರ ಬಾಯಿಗೆ ಗಂಗಾ ಜಲವನ್ನು ಬಿಡ್ರಿ ಅಂತ ಹೇಳಿ, ಅಂದರೆ ಅದು ಕಡಿಮೆಯಾಗಿಬಿಟ್ಟಿದೆ. ತೊಟ್ಟು ನೀರು ಹೋಗಲಿಕ್ಕೆ ಸಾಧ್ಯ ಇಲ್ಲ ಗಂಟಲಿನಲ್ಲಿ. ಅಂದರೆ ಯಾವಾಗ ನೀರು ನಮ್ಮಲ್ಲಿ ಕಡಿಮೆಯಾಗಿ ಬಿಡುತ್ತೆ, ಶುಷ್ಕವಾಗಿ ಬಿಡುತ್ತೆ, ನಾವು ಮೃತ್ಯುವಿನ ಸಾನ್ನಿಧ್ಯಕ್ಕೆ ಹೋಗಿಬಿಡ್ತೀವಿ. ಹೀಗಾಗಿ ನನ್ನನ್ನು ಮೃತ್ಯುವಿನಿಂದ ಸ್ವಲ್ಪ ಈ ಕಡೆನೇ ಉಳಿಸಿರಪ್ಪ ನೀನು. ಶಂವರುಣ, ನೀನು ರಾತ್ರಿ ಅಭಿಮಾನಿ ದೇವತೆ ಕಣಯ್ಯ. ನಿನ್ನ ಅನುಗ್ರಹವಿದ್ದರೆ ಎಲ್ಲ ಆಹಾರಗಳು ಬೆಳೀತಕ್ಕಂಥದ್ದು. ನಿನ್ನ ಅನುಗ್ರಹವಿದ್ದರೆ ನನ್ನ ದೇಹದಲ್ಲಿ ಜಲಶೇಖರಣೆಯಾಗಿರತಕ್ಕಂಥದ್ದು, ನಾನು ಬದುಕಿರಲಿಕ್ಕೆ ಸಾಧ್ಯವಾಗಿರತಕ್ಕಂಥದ್ದು. ಶನ್ನೋ ಮಿತ್ರ ಶಂವರುಣ, ಶನ್ನೋ ಭವತ್ವರ್ಯಮ. ಅರ್ಯಮ ಯಾರಯ್ಯ ಈ ಅರ್ಯಮ ಅಂದ್ರೆ? ಅರ್ಯಮ ಅಂದ್ರೆ ಸೂರ್ಯನಿಗೆ ಶಾಖವನ್ನು ಕೊಡುವವನು, ಸೂರ್ಯನಿಗೆ ಬೆಲೆಯನ್ನು ಕೊಡತಕ್ಕಂಥವನು, ಸೂರ್ಯನಿಗೆ ಶಕ್ತಿಯನ್ನು ಕೊಡತಕ್ಕಂಥವನು, ಚಂದ್ರನಿಗೆ ಶಕ್ತಿಯನ್ನು ಕೊಡತಕ್ಕಂಥವನು, ಚಂದ್ರನಿಗೆ ಬೆಳದಿಂಗಳನ್ನು ತುಂಬತಕ್ಕವನು. ಅದನಿಗೆ ಸೂರ್ಯನೇ ದೇವನಾದರೆ ಸೂರ್ಯ ದೇವಾಧಿದೇವ ನೀನು. ಶನ್ನೋ ಮಿತ್ರ ಶಂವರುಣ, ಶನ್ನೋ ಭವತ್ವರ್ಯಮ. ಅರ್ಯಮ ಶನ್ನ ಇಂದ್ರೋ, ಇಂದ್ರ. ಬರೀ ನಾನು ಊಟ ಮಾಡಿದರೆ, ಬರೀ ನಾನು ಬದುಕಿದ್ರೆ ಸಾಲದಪ್ಪ, ದೃಢವಾಗಿಯೂ ಇರಬೇಕು ನನ್ನ ದೇಹ. ಶತಮಾನಂ ಭವತಿ ಶತಾಯುಹು ಅಂತ ಆಶೀರ್ವಾದ ಮಾಡ್ತಾರೆ. 100 ವರ್ಷ ಬದುಕಿದ್ರಿ ನೀವು. ಹೇಗೆ ಬದುಕಿರಬೇಕು? ಗೂನು ಬೆನ್ನು, ಊಟ ಮಾಡೋಕ್ಕಾಗೋದಿಲ್ಲ, ಜೀರ್ಣಿಸೋದಕ್ಕಾಗೋದಿಲ್ಲ, ಕಣ್ಣು ಕಾಣಿಸೋದಿಲ್ಲ, ಹೀಗ್ಯಾಕೆ ಬದುಕಬೇಕು ನಾವು? ದೃಢವಾಗಿರಬೇಕು ದೇಹ. ಚೆನ್ನಾಗಿರ್ಬೇಕಾಗಿದ್ರೆ ವಜ್ರಾಯುಧವನ್ನು ಧರಿಸಿರತಕ್ಕಂಥ ಇಂದ್ರನ ಕೃಪೆಯಾಗಬೇಕು. ಶನ್ನ ಇಂದ್ರ, ಹೇ ಇಂದ್ರ, ನನ್ನ ದೇಹದ ಆರೋಗ್ಯದ ಕಡೆಗೆ ಗಮನ ಕೊಡಯ್ಯ ನೀನು. ನನ್ನ ದೇಹವನ್ನು ದೃಢವಾಗಿ ನಿಲ್ಲಿಸಯ್ಯ. ಶನ್ನ ಇಂದ್ರೋ ಬೃಹಸ್ಪತಿ. ಬರೀ ದಷ್ಟಪುಷ್ಟವಾಗಿದ್ದು ಚೆನ್ನಾಗಿ ಊಟ ಮಾಡ್ಕೊಂಡಿದ್ರೆ ಸಾಕೆ? ಅವನಿಗೆ ಜ್ಞಾನ ಬೇಡವೆ? ಒಂದಷ್ಟು ವಿದ್ಯೆ ಬೇಡವೆ? ಅವನಿಗೆ ಒಂದಷ್ಟು ಬುದ್ಧಿ ಬೇಡವೆ? ಅತ್ಯಂತ ಸಾಧಾರಣವಾಗಿರತಕ್ಕಂಥ ಗೊಡ್ಡು ಸಾರನ್ನು ಮಾಡುವುದರಿಂದ ಹಿಡಿದು ದೊಡ್ಡ ಕಾರ್ಖಾನೆಯನ್ನು ನಡೆಸುವ ತನಕ, ಶಸ್ತ್ರಚಿಕಿತ್ಸೆಗಳನ್ನು ಮಾಡತಕ್ಕಂಥ ತನಕ, ಆಕಾಶದಲ್ಲಿ ಗಗನಯಾನ ಮಾಡತಕ್ಕಂಥ ಯಂತ್ರಗಳನ್ನು ತಯಾರು ಮಾಡತಕ್ಕಂಥ ತನಕ, ಎಲ್ಲ ವಿಷಯಗಳಲ್ಲಿಯೂ ಬುದ್ಧಿ ಬೇಕು ಸ್ವಾಮಿ. ಜ್ಞಾನ ಇಲ್ಲದೆ ಹೋದರೆ, ಅಜ್ಞಾನಿಯಾಗಿ ಬಿಟ್ಟರೆ, ಯಾವ ದೇಶದಲ್ಲಿ ಜ್ಞಾನ ಕಡಿಮೆಯೋ ಅದಕ್ಕೆ ಮಾನ್ಯತೆಯೂ ಇಲ್ಲ, ಪ್ರಪಂಚದಲ್ಲಿ ಇದಕ್ಕೆ ಬೆಲೆಯೂ ಇಲ್ಲ. ಹೀಗಾಗಿ ಬೃಹಸ್ಪತಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಋಷಿ. ಶನ್ನೋ ಮಿತ್ರ ಶಂವರುಣ, ಶನ್ನೋ ಭವತ್ವರ್ಯಮ, ಶನ್ನ ಇಂದ್ರೋ ಬೃಹಸ್ಪತಿ, ಶನ್ನೋ ವಿಷ್ಣುರುರುಕ್ರಮ. ಉರುಕ್ರಮ ಅಳೆದು ಬಿಟ್ಟನಂತಪ್ಪ ಅವನು. ತನ್ನ ಪಾದದಿಂದ ಇಡೀ ಪ್ರಪಂಚವನ್ನೇ ಅಳೆದು ಬಿಟ್ಟನಂತೆ ವಾಮನ ತ್ರಿವಿಕ್ರಮನಾಗಿದ್ದಾಗ. ಯಾವುದರಿಂದ ಅಳೆದ? ಪಾದದಿಂದ ಅಳೆದ. ಋಷಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ವಿಷ್ಣುರುರುಕ್ರಮ, ನೀನು ನನಗೆ ರಕ್ಷಣೆ ಕೊಡಯ್ಯ. ಎಲ್ಲಿ ರಕ್ಷಣೆ ಕೊಡಬೇಕಪ್ಪ? ದೊಡ್ಡವರ ಪಾದಕ್ಕೆ ಯಾರಾದರೂ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂದರೆ ಪಾದಕ್ಕೆ ಮಾಡ್ತಾ ಇದ್ದಾರೆ ಅಂತಲ್ಲ, ಆ ಪಾದದಲ್ಲಿ ವಿಷ್ಣು ಶಕ್ತಿ ಇದೆ ಅಂತ. ಆ ತ್ರಿವಿಕ್ರಮ ಪಾದದಿಂದ
ಅವನು ಅಳೆದು ಬಿಟ್ಟನಲ್ಲ, ಆ ಪಾದ ಪ್ರಧಾನವಾಯಿತಲ್ಲ, ಆ ವಿಷ್ಣುವಿನ ಶಕ್ತಿ ನಮ್ಮ ಪಾದಗಳಿಗೆ ಸಿಗಲಿ. ಯಾಕೆ? ಇಡೀ ದೇಹದ ಭಾರ ನಿಂತಿರುವುದು ಪಾದದ ಮೇಲೆ. ಆ ಪಾದ ನೆಟ್ಟಗಿದ್ರೇನೆ, ಅವನು ಕುಂಟಾದರೆ ದೇವರೇ ಗತಿ. ಉಳುಕಿದ್ರೆ ಸಾಕು, ಓಡಾಡೋಕ್ಕಾಗೋದಿಲ್ಲ ನಮ್ಮ ಕೈನಲ್ಲಿ. ನಮ್ಮ ಇಡೀ ದೇಹದ ಭಾರವನ್ನ ಹೊತ್ತಿರತಕ್ಕಂಥದ್ದು ಪುಟ್ಟ ಪಾದಗಳು. ಆ ಪಾದ ಬಹಳ ದೃಢವಾಗಿರಬೇಕು. ಅದಕ್ಕಾಗಿ ವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಶನ್ನೋ ವಿಷ್ಣು ರುರುಕ್ರಮ. ಯಾರಿವೆಲ್ಲ ಹಾಗಾದ್ರೆ? ಇಂದ್ರ ಅಂತ ಹೇಳಿದ್ವಿ, ಅಗ್ನಿ ಅಂತ ಹೇಳಿದ್ವಿ, ವರುಣ ಅಂತ ಹೇಳಿದ್ವಿ. ಯಾರಿದೆಲ್ಲ? ನಮೋ ಬ್ರಹ್ಮಣೇ. ನಾನು ನಿನ್ನ ಬ್ರಹ್ಮನ್ ಅಂದ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲದಕ್ಕೂ ಶಕ್ತಿ ತುಂಬತಕ್ಕಂಥವನು. ಇಂದ್ರನಿಗೋ, ವರುಣನಿಗೋ, ಮಿತ್ರನಿಗೋ, ಅರ್ಯಮನಿಗೋ, ಎಲ್ಲದಕ್ಕೂ, ಎಲ್ಲ ದೇವತೆಗಳಿಗೂ ಶಕ್ತಿ ತುಂಬತಕ್ಕಂಥವ್ರು. ಯಾವುದೆಯ ಒಳಗಿರತಕ್ಕ ಶಕ್ತಿ? ನಮೋ ಬ್ರಹ್ಮಣೇ. ನಾನು ಆ ಬ್ರಹ್ಮನ್ ಅನ್ನುವುದಕ್ಕೆ ನಮಸ್ಕಾರ ಮಾಡ್ತಾ ಇದ್ದೇನೆ. ಆ ಬ್ರಹ್ಮ ಕಾಣಿಸ್ತಾ ಇಲ್ವಲ್ಲಪ್ಪ, ಕಾಣಿಸುವುದಿಲ್ಲ ನಮಗೆ. ಕಾಣಿಸದಿದ್ದರೂ ಅದು ಇಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿ ಕ್ಷಣವೂ ನಾವು ಅದನ್ನು ಅನುಭವಿಸ್ತಾ ಇರ್ತೀವಿ. ಕಾಣಲ್ಲ ನಮ್ಮ ಕಣ್ಣಿಗೆ. ಯಾವುದದು? ಗಾಳಿ. ಗಾಳಿ ಕಾಣಿಸಲ್ಲ ನಮಗೆ. ಗಾಳಿ ಇದ್ರೆ ಬದುಕೋಕ್ಕಾಗತ್ತೇನ್ರಿ? ಆ ಬ್ರಹ್ಮನ್ ಅನ್ನತಕ್ಕಂಥವನು ಹಾಗಪ್ಪ, ವಾಯು ಇದ್ದಂತೆ. ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ. ಅಯ್ಯ ವಾಯು, ನಿನ್ನನ್ನು ನಾನು ಬ್ರಹ್ಮನ್ ಅಂತ ಕರೀತಾ ಇದ್ದೇನೆ ಈಗ. ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ. ನೀನು ಪ್ರತ್ಯಕ್ಷವಾಗಿರತಕ್ಕ ಬ್ರಹ್ಮ, ಕಣ್ಣಿಗೆ ಕಾಣಿಸ್ತಕ್ಕಂಥವನು. ಕಾಣಿಸ್ತಾ ಇಲ್ಲ. ದೈವ ಅನ್ನತಕ್ಕಂಥದ್ದು ಹಾಗೆ ಕಾಣಿಸಲ್ಲ ಸ್ವಾಮಿ. ಇದೆ. ಇಲ್ಲಿ ಗಾಳಿನಲ್ಲಿ ಹಿಡ್ಕೊಂಡ್ಬಿಡ್ತೀರಿ ನೀವು. ಇಲ್ಲಿ ಗಾಳಿ ವರ್ಣನೆ ಮಾಡಿ ನೋಡ, ಗಾಳಿ ಹೇಗಿದೆ ಗೊತ್ತಿಲ್ಲ ನಮಗೆ, ಆದ್ರೆ ಗಾಳಿ ಇದೆ. ನಮಸ್ತೆ ವಾಯೋ. ಏ ಬ್ರಹ್ಮನ್, ವಾಯುವ ಕಾಣಿಸ್ತಾ ಇದೀಯ. ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ. ನೀನು ಪ್ರತ್ಯಕ್ಷವಾದ ಬ್ರಹ್ಮನಾಗಿದ್ದೀಯೇ ಅಷ್ಟೇ ಅಲ್ಲ, ತ್ವಾಮ್ಯೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ. ನಾನು ನಿನ್ನನ್ನ ಪ್ರತ್ಯಕ್ಷನಾಗಿರತಕ್ಕ ಬ್ರಹ್ಮ ಅಂತ ಹೇಳ್ತಾ ಇದ್ದೇನೆ. ಮತ್ತೇನಾಗಿದ್ದೀಯೇ ನೀನು? ಋತಂ ವದಿಷ್ಯಾಮಿ. ನೀನು ನಿಯಮಗಳಿಗೆ ಮೂಲನಾಗಿ ಬಿಟ್ಟಿದ್ದೀಯ ಕಣಪ್ಪ ಬ್ರಹ್ಮನನ್ನು. ಯಾವ ನಿಯಮಗಳಪ್ಪ? ಎಷ್ಟು ಆಶ್ಚರ್ಯ ಅನ್ರಿ. ಸೆಕೆಗಾಲ ಆಗ್ತಾ ಇದ್ದ ಹಾಗೆ ಚಳಿಗಾಲ, ಮಳೆಗಾಲ. ಯಾರೀ ವ್ಯವಸ್ಥೆ ಮಾಡಿದ್ರು? ಅದು ಹೇಗೆ ಕಾಲಕ್ಕೆ ಸರಿಯಾಗಿ ಪ್ರತಿಯೊಂದು ನಡ್ಕೊಂಡು ಹೋಗ್ಬಿಡ್ತಾ ಇದೆಯಲ್ಲ ಸ್ವಾಮಿ. ಅದು ಹೇಗೆ ಸರಿಯಾಗಿ ಪ್ರತಿನಿತ್ಯ 6 ಗಂಟೆಗೆ ಆ ಸೂರ್ಯನ ದರ್ಶನ ಆಗಿಬಿಡುತ್ತೆ. ಯಾರು ಆ ಭೂಮಿಯನ್ನು ಸರಿಯಾಗಿ ತಿರುಗಿಸಿ 6 ಗಂಟೆ ಸೂರ್ಯನ ತೋರಿಸ್ಬಿಡ್ತಾರೆ ನಮಗೆ. ಹೇಗೆ ಯಾವುದೇ ಸಹಕಾರವಿಲ್ಲದೆ ಇದ್ದರೂ, ನಾನೊಂದು ಘಟನೆಯನ್ನು ಹೇಳಲೇಬೇಕು. ಒಂದು ಉಗಿಬಂಡಿ ಬರ್ತಾ ಇದೆ. ಆ ಉಗಿಬಂಡಿಯಲ್ಲಿ 9 ತಿಂಗಳು ಆಗಿರತಕ್ಕಂಥ ಒಬ್ಬ ಬಸಿರಿ ಹೆಂಗಸು ಬರ್ತಾ ಇದ್ದಾಳೆ. ಸಾಮಾನ್ಯವಾಗಿ ಪ್ರಯಾಣ ಮಾಡಲ್ಲ 8ನೇ ತಿಂಗಳಾದ ಮೇಲೆ. ಆದರೆ ಪಕ್ಕದಲ್ಲಿ ಒಂದು 30 ಮೈಲ್ ದೂರದಲ್ಲಿ ತನ್ನ ತವರು ಮನೆ ಇದೆಯಲ್ಲ ಅಂತ ಆಕೆ ಉಗಿಬಂಡಿ ಹತ್ತಿ ಬಿಟ್ಟಿದ್ದಾಳೆ, ಬರ್ತಾ ಇದ್ದಾಳೆ. ಅಲ್ಲಿನ ಸ್ನಾನಗೃಹಕ್ಕೆ ಹೋಗಿದ್ದಾಳೆ, ವಿಸರ್ಜನೆ. ಅಲ್ಲಿ ಪ್ರಸವ ಆಗಿಬಿಟ್ಟಿದೆ. ಎಲ್ಲಿ? ಓಡತಾ ಸುಮಾರು ಒಂದು 60-70 ಮೈಲಿಗಳ ವೇಗದಲ್ಲಿ ಓಡ್ತಾ ಇರತಕ್ಕಂತಹ ಉಗಿಬಂಡಿಯ ಶೌಚಕೂಪದಿಂದ ಮಗು ಬಿದ್ದುಬಿಟ್ಟಿದೆ ಕೆಳಗಡೆ. ನೀವು ದಯವಿಟ್ಟು ಗಮನಿಸಿ ಈ ಸಂದರ್ಭವನ್ನು. ಪತ್ರಿಕೆಯಲ್ಲಿ ಬಹಳ ದೊಡ್ಡದಾಗಿ ಬಂದಿತ್ತು ಈ ವಿಷಯ. ಆಗ ತಾನೇ ಹುಟ್ಟಿದ ಮಗು ಓಡ್ತಾ ಇರತಕ್ಕಂತಹ ಉಗಿಬಂಡಿಯಿಂದ ಕೆಳಗೆ ಬಿದ್ದು ಬಿಟ್ಟಿದೆ. ಆ ಹೆಣ್ಣಿನ ತಾಯಿ ಹೊರಗಡೆ ಇದ್ದವಳು, ಯಾಕೆ ನನ್ನ ಮಗಳು ಇಷ್ಟೊತ್ತಾದ್ರೂ ಬಾಗಲೇ ತೆಗೆದಿಲ್ಲ ಅಂತ ಧಡ 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 ಹೊಡೆದಿದ್ದಾಳೆ. ತೆಗೆದಿಲ್ಲ, ಮೂರ್ಛೆ ಹೋಗ್ಬಿಟ್ಟಿದ್ದಾಳೆ ಆಕೆ ಪ್ರಸವವಾಗಿ. ಯಾರ್ಯಾರೋ ಬಂದರು, ಕೂಗಾಡಿದ್ರು, ನೋಡಿದ್ರು. ಕೊನೆಗೆ ಆ ಕೆಂಪು ಸರಪಡಿಯನ್ನು ಎಳೆದ್ರು. ಉಗಿಬಂಡಿ ನಿಲ್ತು. ಎಲ್ಲರೂ ಧಾವಿಸಿ ಬಂದರು. ಹೇಗೋ ಮಾಡಿ ಆ ಬಾಗಿಲನ್ನು ತೆಗೆದ್ರು. ಒಳಗೆ ಆಕೆ ಪ್ರಜ್ಞಾಶೂನ್ಯಳಾಗಿ ಬಿದ್ದುಬಿಟ್ಟಿದ್ದಾಳೆ. ಗೊತ್ತಾಯಿತು ಮಗು ಹುಟ್ಟಿದೆ, ಮಗು ಬಿದ್ದಿದೆ ಕೆಳಕ್ಕೆ ಅಂತ. ಅವಾಗ ಯಾರೋ ಹೇಳಿದ್ರು, ಆ ಮಗುನ ಕರ್ಕೊಂಡು ಬರೋಣ. ಏನ್ ಕಲ್ಪನೆಗೆ ಸಾಧ್ಯನೇನ್ರಿ? 50-60 ಮೈಲಿ ವೇಗದಲ್ಲಿ ಓಡ್ತಾ ಇರತಕ್ಕಂಥ ಉಗಿಬಂಡಿಯಿಂದ ಆ
ಉಗಿಬಂಡಿ ಕೆಳಗೆ ಹಳಿ ಇದೆಯಲ್ಲ, ಅದೇನು ಮಣ್ಣು ಎಲ್ಲ ಹಾಕಿರ್ತಾರೆ, ಕಲ್ಲುಗಳು ತುಂಬಿರುತ್ತೆ, ಕಲ್ಲು ಮೇಲೆ ಬಿದ್ದಿರುತ್ತಪ್ಪ, ಅದು ಬದುಕೋಕ್ ಸಾಧ್ಯ ಇದೆಯಾ? ಅಷ್ಟೆಲ್ಲ ಮಾಡೋ ಹೊತ್ತಿಗೆ ಒಂದು 20 ಮೈಲಿ ಮುಂದಕ್ಕೆ ಬಂದ್ಬಿಟ್ಟಿದೆ. ಆದರೂ ಹೇಳಿದ್ರು ಯಾರೊಬ್ಬ ವೈದ್ಯರ ನಿಯಮ ಅದು, ಸಾಯ್ತಾ ಇದ್ದಾನೆ ಅಂದ್ರೂ ಅವ್ನು ಸಾಯಿಸೋಕ್ ಬಿಡಲ್ಲ ಅವರು. ಗೊತ್ತಿದೆ, ಆದರೂ ಚುಚ್ಚಿದ್ದೆ, ಅವ್ರ ನಿಯಮವೇ ಹಾಗೆ. ಅವ್ರು ಹೇಳಿದ್ರು ಪ್ರಯತ್ನ ಪಡೋಣ. ಒಂದಷ್ಟು ಮಂದಿ ಹೊರಟು ಹಿಂದಕ್ಕೆ. ಪತ್ರಿಕೆಗಳೇ ಬಹಳ ದೊಡ್ಡದಾಗಿ ಬಂದಿತ್ತು. ಅದೇನು ಆಶ್ಚರ್ಯ, ಕಲ್ಲುಗಳು ತುಂಬಿರತಕ್ಕಂಥ ಉಗಿಬಂಡಿಯ ಪಥದಲ್ಲಿ ಒಂದಷ್ಟು ಜಾಗದಲ್ಲಿ ಮಣ್ಣು ಬಿದ್ದುಬಿಟ್ಟಿದೆ. 5-6 ದಿವಸ ಮಳೆ ಬಂದುಬಿಟ್ಟಿದೆ, ಹುಲ್ಲು ಬೆಳೆದುಬಿಟ್ಟಿದೆ. ಈ ಜೋರಾಗಿ ಹೋಗ್ತಾ ಇರತಕ್ಕಂಥ ಉಗಿಬಂಡಿಯಿಂದ ಬಿದ್ದ ಮಗು ಆ ಹುಲ್ಲು ಮೇಲೆ ಬಿದ್ದಿದೆ, ಬದುಕಿದೆ, ಅಳ್ತಾ ಇದೆ. ಹೇಗೆ ಸಾಧ್ಯ? ಯಾವುದೋ ಒಂದು ಶಕ್ತಿ, ಯಾವುದೋ ಒಂದು ನಿಯಮಕ್ಕೆ ಅನುಗುಣವಾಗಿ ಇದನ್ನೆಲ್ಲ ಮಾಡಿಸ್ತಾ ಇರ್ತದೆ. ನಾವು ಯಾಕೆ ಹೇಗಿದ್ದೇವೆ, ಯಾವ ವೃತ್ತಿ ಮಾಡ್ತಾ ಇದ್ದೇವೆ, ಎಷ್ಟು ದುಡ್ಡಿಟ್ಕೊಂಡಿದ್ದೇವೆ, ಯಾವತ್ತು ಸಾಯ್ತೀವಿ ಯಾರಿಗೆ ಗೊತ್ತಿದೆ? ಋತಂ ವದಿಷ್ಯಾಮಿ, ನಿಯಮಗಳನ್ನು ಕೊಡ್ತಕ್ಕಂಥವನಯ್ಯ ನೀನು. ಸತ್ಯಂ ವದಿಷ್ಯಾಮಿ, ನಾನು ನಿನ್ನ ಸತ್ಯ ಅಂತ ಕರೀತಾ ಇದ್ದೇನಪ್ಪ. ಅವತು ಮಾಂ ಅವತು ವಕ್ತಾರಂ, ಅದು ಆ ಶಕ್ತಿ, ಆ ಬ್ರಹ್ಮನ್. ಅವತು ಮಾಂ, ನನ್ನನ್ನು ಕಾಪಾಡಲಿ. ಅವತು ವಕ್ತಾರಂ, ನಮ್ಮ ಗುರುಗಳನ್ನ ಕಾಪಾಡಲಿ. ಓಂ ಶಾಂತಿ ಶಾಂತಿ ಶಾಂತಿ. ಉಪನಿಷತ್ತು ಕಾಣಿಸ್ತಾ ಇರತಕ್ಕಂಥ ದರ್ಶನ ಇದು. ವೇದೈಸ್ಸಾಂಗ ಪದ ಕ್ರಮೋಪನಿಷದೈರ್ಗಾಯಂತಿಯಂ ಸಾಮಗಾಹ. ಇನ್ನೂ ಒಂದು ಮಾರ್ಗ ಇದೆ ಅದನ್ನು ನೋಡ್ಲಿಕ್ಕೆ. ಆ ಮತ್ತೊಂದು ಮಾರ್ಗವೇ ಯೋಗ ಅನ್ನತಕ್ಕಂಥದ್ದು. ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿಯಂ ಯೋಗಿನಃ. ಯೋಗಿಗಳು ಧ್ಯಾನದಲ್ಲಿ ಕುಳಿತು ಪಶ್ಯಂತಿ, ಏನನ್ನು ನೋಡ್ತಾ ಇದ್ದಾರಪ್ಪ? ಧ್ಯಾನಾವಸ್ಥಿತ, ಧ್ಯಾನದ ಅವಸ್ಥೆಯಲ್ಲಿ ಕುಳಿತು, ತದ್ಗತೇನ ಮನಸ, ತಮ್ಮ ಮನಸ್ಸನ್ನು ಅದರಲ್ಲಿ ಲೀನ ಮಾಡಿಬಿಟ್ಟು, ಪಶ್ಯಂತಿಯಂ ಯೋಗಿನಃ, ವೇದಗಳ ಮೂಲಕ, ಪದ ಕ್ರಮಪಾಠಗಳ ಮೂಲಕ, ಉಪನಿಷತ್ತುಗಳ ಮೂಲಕ ಪ್ರಯತ್ನ ಪಟ್ಟಿದ್ದಾರೆ ನೋಡಲಿಕ್ಕೆ. ಹಾಗೆ ಯೋಗಿಗಳು ಪ್ರಯತ್ನ ಪಡ್ತಾ ಇದ್ದಾರೆ ನಿನ್ನನ್ನು ನೋಡಲಿಕ್ಕೆ. ಯೋಗಿಗಳು ಹೇಗೆ ಪ್ರಯತ್ನ ಪಡ್ತಾ ಇದ್ದಾರೆ? ಅಸಲು ಯೋಗ ಅಂದ್ರೆ ಏನು? ಯೋಗ ಚಿತ್ತವೃತ್ತಿ ನಿರೋಧ. ಯೋಗ ಅಂದರೆ ನಮ್ಮ ಚಿತ್ತದ, ಅಂದ್ರೆ ಮನಸ್ಸಿನ ವೃತ್ತಿಗಳನ್ನು ನಿರೋಧ ಮಾಡತಕ್ಕದ್ದು. ನಮ್ಮ ಮನಸ್ಸಿನ ವೃತ್ತಿಗಳು ಪಂಚೇಂದ್ರಿಯಗಳ ಮೂಲಕ ಬಾಹ್ಯ ಪ್ರಪಂಚಕ್ಕೆ ಧಾವಿಸ್ತಾ ಇರುತ್ತೆ. ಅದನ್ನು ನಿಯಂತ್ರಣ ಮಾಡಿ ಮೂಲಕ್ಕೆ ತೆಗೆದುಕೊಂಡು ಬಂದು ಅಂತರಂಗದಲ್ಲಿ ಕುಳಿತು ದರ್ಶನ ಮಾಡತಕ್ಕದ್ದು ಯೋಗ ದರ್ಶನ. ಆ ರೀತಿಯಲ್ಲಿ ಯೋಗಿಗಳು ಧ್ಯಾನಸ್ಥರಾಗಿ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿಯ ಯಹ, ನಿನ್ನನ್ನ ಯೋಗಿನಃ, ಯೋಗಿಗಳು ನೋಡ್ತಾ ಇದ್ದಾರಯ್ಯ. ಹೇ ಶಕ್ತಿಯೇ, ಅಂತಹ ಶಕ್ತಿ ವೈದಿಕರು, ಉಪನಿಷತ್ಕಾರರು, ಯೋಗಿಗಳು ಇವರೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ. ಯಸ್ಯಾಂತಂ ನವಿದುಹು ಸುರಾಸುರಗಣ. ಈ ಸುರರಿಗಾಲಿ ಅಸುರರಿಗಾಲಿ ಕಾಣಿಸ್ತಾ ಇಲ್ಲ ನಿನ್ನ ಶಕ್ತಿ ಎನ್ನತಕ್ಕಂಥದ್ದು. ಯಂ ಬ್ರಹ್ಮೇಂದ್ರ ವರುಣ ರುದ್ರ ಮರುತಃ ಸ್ತುನ್ವೈತಿ. ಬ್ರಹ್ಮ, ವರುಣ, ರುದ್ರ, ಮರುತ್ತುಗಳು ಇವರೆಲ್ಲ ಪ್ರಾರ್ಥನೆ ಮಾಡತಕ್ಕಂಥ ಆ ಶಕ್ತಿ, ಆ ಶಕ್ತಿಗೆ ದೇವಾಯ ತಸ್ಮೈ ನಮಃ, ಆ ದೈವಕ್ಕೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಹೇ ದೈವವೇ, ಈಗ ನೀನು ಕೃಷ್ಣ ರೂಪದಲ್ಲಿ ಬಂದು ಬಿಟ್ಟಿದ್ದೀಯೇ, ಮುಕುಂದನಾಗಿ ಕಾಣಿಸ್ತಾ ಇದ್ದೀಯೇ, ದಯವಿಟ್ಟು ನಿನ್ನನ್ನು ತೋರಿಸಿಕೊಡಪ್ಪ ನನಗೆ. ಹೇ ಭಗವದ್ಗೀತಾ ದೇವಿ, ನಿನ್ನ ದರ್ಶನ ಮಾಡಲಿಕ್ಕೆ ನಾನು ತಪಸ್ಸನ್ನು ಮಾಡ್ತಾ ಇದ್ದೇನೆ, ನೀವು ದಯವಿಟ್ಟು ನನಗೆ ದರ್ಶನ ಕೊಡು. ಭಗವದ್ಗೀತೆ ಅನುಗ್ರಹಿಸು ನನ್ನ ಮೇಲೆ ಅಂತ ಹೇಳಿ ಮಧುಸೂದನ ಸರಸ್ವತಿಗಳು ತಮ್ಮ ಪೀಠಿಕಾ ಶ್ಲೋಕಗಳನ್ನು ಮುಕ್ತಾಯ ಮಾಡ್ತಾ ಇದ್ದಾರೆ. ನಾವು ಭಗವದ್ಗೀತೆಯ ಮುಂದೆ ಮಧುಸೂದನ ಸರಸ್ವತಿಗಳಂತೆ ಅತ್ಯಂತ ವಿನೀತರಾಗಿ ಪ್ರಾರ್ಥನೆ ಮಾಡಬೇಕು. ಹೇ ಭಗವದ್ಗೀತೆ, ನಿನ್ನನ್ನು ಕಾಣಿಸಿಕೊಡು, ನಿನ್ನ ದರ್ಶನವನ್ನು ಕೊಡು, ವರ ಕೊಡು, ಅರ್ಥ ಮಾಡಿಕೊಳ್ಳಲಿಕ್ಕೆ ಅನುಕೂಲ ಮಾಡು, ನಿನ್ನ ಅನುಗ್ರಹ ಇರಲಿ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ. ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ
ಆದಿಮಧ್ಯಾಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆತ್ಮೀಯ ಗಂಭೀರ ಭಗವದ್ಗೀತಾ ತತ್ವ ಚಿಂತನೆಗೆ ಸಿದ್ಧರಾಗಿ ಮಧುಸೂದನ ಸರಸ್ವತಿಗಳ ಪ್ರಾರ್ಥನಾ ಶ್ಲೋಕಗಳನ್ನು ಮಧುಸೂದನ ಸರಸ್ವತಿಗಳು ಭಗವದ್ಗೀತೆಯನ್ನು ಕುರಿತು ಮಂಡನೆ ಮಾಡಿದಂತಹ ಅನೇಕ ವಿಚಾರಗಳನ್ನು ಅತ್ಯಂತ ವಿಸ್ತೃತವಾಗಿ ನಾನಾ ಮುಖಗಳಿಂದ ಆಳವಾಗಿ ಎಲ್ಲ ಹೊಳಹುಗಳನ್ನು ಅಧ್ಯಯನ ಮಾಡಿದ ನಂತರ ತುಂಬ ಗಂಭೀರವಾದ ತಪಸ್ಸನ್ನು ಮಾಡೋದಕ್ಕೆ ಸಿದ್ಧವಾಗಿರತಕ್ಕಂಥ ಭಗವದ್ಗೀತಾ ತಪಸ್ವಿಗಳೇ, ಭಗವದ್ಗೀತೆಯ ಆರಂಭ ಇನ್ನೇನು ಆಗುತ್ತಾ ಇದೆ. ಆ ಭಗವದ್ಗೀತೆ ಅನ್ನುವುದರ ಬಗ್ಗೆ ಒಂದೆರಡು ಮಾಹಿತಿಗಳು ತಮ್ಮ ಮನಸ್ಸಿನಲ್ಲಿ ಇರಬೇಕು. ಮಹಾಭಾರತದಲ್ಲಿ ಭಗವದ್ಗೀತೆ ಅನ್ನತಕ್ಕಂಥ ಯಾವುದೇ ವಿಭಾಗ ಇಲ್ಲ. ಭೀಷ್ಮ ಪರ್ವದಲ್ಲಿ 13ನೇ ಅಧ್ಯಾಯದಿಂದ 42ನೇ ಅಧ್ಯಾಯದ ತನಕ ಭಗವದ್ಗೀತಾ ಪರ್ವ ಅಂತ ಕರೀತಾರೆ. ಆದರೆ ಭಗವದ್ಗೀತೆ ಆರಂಭ ಆಗಲ್ಲ. ಯಾವುದನ್ನು ನಾವು ಈ ದಿವಸ ಭಗವದ್ಗೀತೆ ಅಂತ ಪಠಣ ಮಾಡ್ತಾ ಇದ್ದೇವೆ ಅದು ಭಗವದ್ಗೀತಾ ಪರ್ವ ಅಂತ ಇದ್ದ ಹಾಗೆ ಆರಂಭ ಆಗುವುದಿಲ್ಲ. 13ನೆಯ ಅಧ್ಯಾಯದಿಂದ 24ನೆಯ ಅಧ್ಯಾಯದ ತನಕ ಧೃತರಾಷ್ಟ್ರನ ಒದ್ದಾಟ, ಸಂಜಯನ ಹೇಳಿಕೆ, ಕೌರವನ ಸೈನ್ಯ ಹೇಗಿದೆ ಅನ್ನತಕ್ಕಂಥದ್ದು, ಅವರ ಇವುಗಳನ್ನೆಲ್ಲ ವರ್ಣನೆ ಮಾಡ್ತಾ ಹೋಗ್ತದೆಯೇ ವಿನಃ ಭಗವದ್ಗೀತೆ ಶುರುವಾಗುವುದಿಲ್ಲ. ಭಗವದ್ಗೀತಾ ಪರ್ವದಲ್ಲಿ 25ನೆಯ ಅಧ್ಯಾಯದಿಂದ ಮಾತ್ರವೇ ಭಗವದ್ಗೀತಾ ಪರ್ವದಲ್ಲಿ ನಾವು ಯಾವುದನ್ನ ಈ ದಿವಸ ಭಗವದ್ಗೀತೆ ಅಂತ ಕರೀತಾ ಇದ್ದೇವೆ ಅದು ಆರಂಭ ಆಗುತ್ತೆ. 42ನೇ ಅಧ್ಯಾಯದ ತನಕ ಅಂದರೆ 18 ಅಧ್ಯಾಯಗಳನ್ನ ಆನಂತರ ಬಂದಂತಹ ಆಚಾರ್ಯರುಗಳು, ವಿದ್ವಾಂಸರುಗಳು, ತಜ್ಞರು, ಚಿಂತಕರು ಭಗವದ್ಗೀತೆ ಅಂತ ಒಂದು ಪ್ರತ್ಯೇಕವಾದ ಗ್ರಂಥವಾಗಿ ನಾಮಕರಣ ಮಾಡಿದೆ. ಇನ್ನೊಂದು ಅಂಶ ತಿಳಿದುಕೊಳ್ಳಬೇಕಾದ್ದು, ನಾವು ಯಾವುದನ್ನ ಈ ದಿವಸ ಅರ್ಜುನ ವಿಷಾದ ಯೋಗ, ಸಾಂಖ್ಯ ಯೋಗ, ಹೀಗೆಲ್ಲ 18 ಯೋಗಗಳನ್ನು ಕುರಿತು ಮಾತನಾಡುತ್ತೇವೆ 18 ಅಧ್ಯಾಯಗಳಿಗೆ, ಆ ರೀತಿಯ ಅಧ್ಯಾಯಗಳಿಗೆ ಆ ಹೆಸರುಗಳನ್ನು ಮಹಾಭಾರತದಲ್ಲಿ ಕೊಟ್ಟಿಲ್ಲ. ಆನಂತರ ಬಂದಂತಹ ಆಚಾರ್ಯರುಗಳೆಲ್ಲರೂ ಶ್ರೀ ಶ್ರೀ ಶಂಕರಾಚಾರ್ಯರಿಂದ ಆರಂಭವಾಗಿ ಬಹುಶಃ ಆ ಅಧ್ಯಾಯಗಳಲ್ಲಿ ಇರತಕ್ಕಂತಹ ವಿಷಯಗಳನ್ನು ಚಿಂತನೆ ಮಾಡಿ ಆ ಹೆಸರುಗಳನ್ನು ಪ್ರದಾನ ಮಾಡಿರಬೇಕು. ನಮಗೆ ಗೊತ್ತಿರತಕ್ಕಂಥ ಆಧಾರದ ಪ್ರಕಾರ ಶ್ರೀ ಶ್ರೀ ಶಂಕರಾಚಾರ್ಯರೇ ಮೊಟ್ಟ ಮೊದಲನೇ ಬಾರಿ ಇದಕ್ಕೆ ಭಾಷ್ಯವನ್ನು ಬರೆದಿದ್ದರಿಂದ ಅವರಿಗೂ ಹಿಂದೆ ಭಾಷೆಗಳಿದ್ದಿರಬಹುದು, ಅವರಿಗೂ ಹಿಂದೆ ಆ ಅಧ್ಯಾಯಗಳಿಗೆ ಆ ಹೆಸರುಗಳನ್ನು ಕೊಟ್ಟಿರಬಹುದು. ಆದರೆ ನಮಗೆ ಯಾವುದಕ್ಕೂ ದಾಖಲಿಲ್ಲ. ಹೀಗಾಗಿ ಅಧ್ಯಾಯಗಳಿಗೆ ಆ ಹೆಸರುಗಳನ್ನು ಕೊಟ್ಟಿರಬಹುದಾದದ್ದು ಹಿಂದಿನದರ ಆಧಾರ ಇಲ್ಲದ್ದರಿಂದ ಶ್ರೀ ಶ್ರೀ ಶಂಕರಾಚಾರ್ಯರ ಕಾಲದಿಂದಲೇ ಆರಂಭ ಆಯಿತು. ಅದನ್ನೇ ಶ್ರೀಮನ್ ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ವಲ್ಲಭಾಚಾರ್ಯರು, ನಿಂಬರ್ಗ ಎಲ್ಲರೂ ಒಪ್ಪಿಕೊಂಡು ಹೋದ್ರು ಮುಂದಕ್ಕೆ. ಆದರೆ ಆ ಹೆಸರುಗಳು ಭಗವದ್ಗೀತಾ ಪರ್ವದಲ್ಲಿ, ಮಹಾಭಾರತದಲ್ಲಿ ಇಲ್ಲ ಅನ್ನತಕ್ಕಂಥದ್ದು ಎರಡನೆಯ ಅಂಶ. ಮೂರನೆಯ ಅಂಶ, ಭಗವದ್ಗೀತೆಯ ಕೃತಿಗೆ ಎತ್ತಿರತಕ್ಕಂಥ ಬಹಳ ಪ್ರಧಾನವಾದ ಒಂದು ಪ್ರಶ್ನೆ. ಅದು ಭಗವದ್ಗೀತಾ ಶ್ಲೋಕ ಸಂಖ್ಯೆಗಳಿಗೆ ಸಂಬಂಧಪಟ್ಟಿದೆ. 745 ಶ್ಲೋಕಗಳು ಭಗವದ್ಗೀತೆಯಲ್ಲಿ ಉಂಟು ಅಂತ ಮುಂದೊಮ್ಮೆ ವ್ಯಾಸರೇ ಹೇಳಿಬಿಡ್ತಾರೆ. ಅದನ್ನು ಆಧರಿಸಿ ಆನಂತರ ಬಂದಂತಹ ಅನೇಕ ವಿದ್ವಾಂಸರುಗಳು ಭಗವದ್ಗೀತೆ ಅನ್ನತಕ್ಕಂಥದ್ದು 745 ಶ್ಲೋಕಗಳಿಂದ ಕೂಡಿದೆ ಅನ್ನತಕ್ಕಂಥ ವಾದವನ್ನು ಮಂಡನೆ ಮಾಡ್ತಾರೆ. ಜೊತೆಗೆ ಕೆಲವರು ಈಗ ಯಾವುದು 700 ಶ್ಲೋಕಗಳ ಭಗವದ್ಗೀತೆಯುಂಟೋ ಅದರಲ್ಲೇ ಕೆಲವು ಶ್ಲೋಕಗಳನ್ನು ತೆಗೆದು ಮತ್ತೊಂದಷ್ಟು ಶ್ಲೋಕಗಳನ್ನು ಸೇರಿಸಿ 745 ಶ್ಲೋಕಗಳ ಒಂದು ಗ್ರಂಥವನ್ನು ತಂದಿದ್ದಾರೆ. ಗೊತ್ತಿಲ್ಲ ಯಾವ ಆಧಾರದಿಂದ ಆ ಕಾರ್ಯ ನಡೆದಿದೆ ಅಂತ. ಆದರೆ ನನಗೆ ಬಹಳ ಪ್ರಧಾನವಾದದ್ದು, ಈ 745 ಶ್ಲೋಕಗಳು ಇವು ಅಂತ ಹೇಳಿ ಯಾವ ಕೃತಿ ಇದೆ ಈ ದಿವಸ, ಅದೆಲ್ಲ ಇತ್ತೀಚೆಗೆ ನಡೆದದ್ದು.
ನಾನು ಗಮನಿಸ್ತಕ್ಕಂಥದ್ದು 1400 ವರ್ಷಗಳಿಂದ 700 ಶ್ಲೋಕಗಳ ಭಗವದ್ಗೀತೆಯೇ ನಮ್ಮಲ್ಲಿ ಬಂದಿರತಕ್ಕದ್ದು. ಇದನ್ನು ಆಚಾರ್ಯಗಳು ಯಾರೂ ಪ್ರಶ್ನೆ ಮಾಡಿಯೇ ಇಲ್ಲ. ಹೀಗಾಗಿ ನನ್ನ ತಿಳುವಳಿಕೆಗೆ ಸಂಬಂಧಪಟ್ಟಂತೆ ಭಗವದ್ಗೀತೆ ಎನ್ನತಕ್ಕಂಥದ್ದು ಕೇವಲ 700 ಶ್ಲೋಕಗಳ ಗ್ರಂಥವೇ ಅನ್ನತಕ್ಕ ವಿಷಯ. ಇದರ ಬಗ್ಗೆ ಮತ್ತೊಂದು ವಿಮರ್ಶಾತ್ಮಕವಾದ ಪ್ರಶ್ನೆಯನ್ನು ಕೆಲವರು ಕೇಳಿದ್ದಾರೆ. ಅದು ಬಹಳ ಗಹನವಾದ್ದೆ. ಅದು ಏನ್ರಿ, ಆ ಕೃಷ್ಣ ಅರ್ಜುನ ಯುದ್ಧದ ಮಧ್ಯದಲ್ಲಿ ಹೇಳ್ತಾ ಹೋದಂತೆ ಇವನು ಕೇಳ್ತಾ ಹೋದಂತೆ ಸಾಧ್ಯವೇ? ಅಷ್ಟೊಂದು ಹೇಷಾರವಾಗ್ತಾ ಇದೆ, ಲಕ್ಷಾಂತರ ಕೋಟ್ಯಂತರ ಸೈನಿಕರಿದ್ದಾರೆ, ಆನೆಗಳಿವೆ, ಕುದುರೆಗಳಿವೆ, ಸೈನಿಕರಲ್ಲೂ ಝಳುಪಿಸ್ತಾ ಇದ್ದಾರೆ, ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ. ಯುದ್ಧಕಾಲದಲ್ಲಿ ಶಸ್ತ್ರಾಭ್ಯಾಸ ಅನ್ನುವ ಗಾದೆಯಂತೆ ಆಗ ಯುದ್ಧ ಮಾಡಬೇಕೇ ಬೇಡವೇ ಅನ್ನತಕ್ಕಂಥ ಚರ್ಚೆ ಎಲ್ಲಾದರೂ ಎತ್ತಲಿಕ್ಕೆ ಸಾಧ್ಯವೇ? ಏನವನು ಅರ್ಜುನ ಹೇಡಿಯೇ? ಅವನು ಹಿಂದೆಲ್ಲ ಎಷ್ಟೆಲ್ಲ ಯುದ್ಧಗಳು ಮಾಡಿಲ್ಲ. ಅವನು ಇದೇ ಯುದ್ಧವನ್ನ ಅದೇ ವಿರಾಟನ ನಗರಿಯಲ್ಲಿ ಅದೇ ಗೋಗ್ರಹಣವಾದ ಮಾಡಿದ್ದ. ಇವರೆಲ್ಲರೂ ಇದ್ರೆ ಅವತ್ತಿನ ದಿವಸ ಈಶ್ವರನ ಜೊತೆಗೆ ಯುದ್ಧ ಮಾಡಿಬಿಟ್ಟಿದ್ದಾನೆ ಅವನು. ಅಂಥವನು ಯುದ್ಧ ಮಾಡೋದಕ್ಕೆ ಹಿಂಜೆಗೆಯೋದೇನು, ಕೃಷ್ಣ ಅವನಿಗೆ ಉಪದೇಶ ಕೊಡೋದೇನು, ಇದೇನಾದ್ರು ಅರ್ಥ ಇದೆಯೇ ಎದುರಿಗೆ ಅನ್ನತಕ್ಕಂಥ ಪ್ರಶ್ನೆಯನ್ನು ಕೆಲವರು ಕೇಳಿದ್ದಾರೆ. ನಾವು ಒಂದು ವಿಷಯವನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಮನುಷ್ಯನ ಭಾವ ಯಾವಾಗ ಯಾವ ಕಾರಣದಿಂದಾಗಿ ಉದ್ವಿಗ್ನವಾಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಅರ್ಜುನ ಹೇಡಿಯಲ್ಲ. ಯಾಕೆ ಅಂದ್ರೆ ಹಿಂದಿನ ದಿವಸ ಇದೇ ಧರ್ಮರಾಯ ಆ ಕೌರವರ ಸೈನ್ಯವನ್ನು ಕಂಡು 11 ಅಕ್ಷೌಹಿಣಿಯನ್ನು ಕೊಂಡು ಹೆದರ್ಕೊಂಡು ಬಿಟ್ಟಿದ್ದ. ಅರ್ಜುನ, ಏನಯ್ಯ ಇಷ್ಟೊಂದು ಜನ ಇದ್ದಾರೆ, ನಾವು ಬರೀ 7 ಇದೆ, ಅವತ್ತು 11 ಇದೆ, ಹೇಗೆ ಯುದ್ಧ ಮಾಡೋದು, ನಾವು ಗೆಲ್ತೀವಿನಪ್ಪ. ಆಗ ಇದೇ ಅರ್ಜುನ ಬೆಂಬಲವಾಗಿ ಹೇಳಿದ್ದ ಧರ್ಮರಾಯನಿಗೆ, ನೀನ್ ಯಾಕೆ ಒದ್ದಾಡ್ತಾ ಇದೀಯಾ? ನಾರದರು ಭಕ್ತಿ ಸೂತ್ರದಲ್ಲಿ ಹೇಳಿಲ್ವೇ? ನಾರದರ ಮಾತುಗಳಿಲ್ಲವೇ? ನಾರದರ ಹೇಳಿಕೆಗಳಿಲ್ಲವೇ? ಯಾವ ಕಡೆಯಲ್ಲಿ ಧರ್ಮ ಉಂಟೋ ಆ ಧರ್ಮದ ಪುನರುತ್ಥಾನಕ್ಕಾಗಿ, ಧರ್ಮ ಸ್ಥಾಪನೆಗಾಗಿ ನಾವು ಯುದ್ಧ ಮಾಡಬೇಕು. ಆದರೆ ಧರ್ಮ ನಿಮ್ಮ ಕಡೆ ಇದೆಯಾ ಅನ್ನೋದನ್ನು ಯೋಚನೆ ಮಾಡಬೇಕಷ್ಟೆ. ನಾವು ಧಾರ್ಮಿಕರಾಗಿದ್ದೇವೆ, ನಮ್ಮಿಂದ ಅನ್ಯಾಯ ಘಟಿಸಿಲ್ಲ, ಆದ್ದರಿಂದ ಯುದ್ಧ ಮಾಡುವುದಕ್ಕೆ ಹಿಂದೆಗೆಯಬಾರದು ಅರ್ಜುನ ಹೇಳಿಬಿಟ್ಟಿದ್ದಾನೆ. ಅಂದಮೇಲೆ ಅರ್ಜುನನನ್ನ ಹೇಡಿ ಅಂತ ಕರೀಲಿಕ್ಕಾಗಲ್ಲ, ಹಿಂಜರಿತಾ ಇದ್ದಾನೆ ಅಂತ ಹೇಳಲಿಕ್ಕಾಗೋದಿಲ್ಲ. ಹಿಂಜರಿದಿರುವುದು ನಿಜ. ಆದರೆ ಒಂದು ವ್ಯತ್ಯಾಸ ಇದೆ ಹಿಂದಿನ ಯುದ್ಧಗಳಿಗೂ ಈ ಯುದ್ಧ. ಹಿಂದಿನ ಯುದ್ಧಗಳು ಅಂತ ನಾವು ಗಮನಿಸಿದ್ದರೊಳಗೆ ಭೀಷ್ಮಾಚಾರ್ಯರು ಇತ್ಯಾದಿಗಳು ಇದ್ದಿದ್ದು ಗೋಗ್ರಹಣದ ಸಂದರ್ಭ. ಆಗ ಇದ್ದಿದ್ದು ಕೇವಲ ಹಸ್ತಿನಾವತಿಗೆ ಸಂಬಂಧಪಟ್ಟಿರತಕ್ಕಂಥ ಕೌರವ ಸೈನ್ಯ. ಈಗ ಹಾಗಲ್ಲ, ಇಡೀ ಭಾರತ ವರ್ಷದಲ್ಲಿ ಇರತಕ್ಕಂಥ ಎಲ್ಲ ರಾಜಮಹಾರಾಜರುಗಳು 2 ಕಡೆಗೆ ಸೇರಿಬಿಟ್ಟಿದ್ದಾರೆ. ಸಾಧಾರಣವಾದ ಯುದ್ಧ ಅಲ್ಲ ಇದು. ಮತ್ತು ಒಂದು ದೃಷ್ಟಿಯಿಂದ ಲೆಕ್ಕ ಹಾಕಿಬಿಟ್ರೆ, ಇಲ್ಲ ಕೌರವ ಗೆಲ್ಲಬೇಕಾಗಿದ್ರೆ 7 ಅಕ್ಷೌಹಿಣಿ ಸೈನ್ಯ ಸತ್ತು ಹೋಗಬೇಕು. ಪಾಂಡವರು ಗೆಲ್ಲಬೇಕಾದ್ರೆ 11 ಅಕ್ಷೌಹಿಣಿ ಸೈನ್ಯ ಸತ್ತು ಹೋಗಬೇಕು, ಸಾಯಬೇಕು ಅಕ್ಷೌಹಿಣಿ ಸೈನ್ಯ. ಇದು ಹಿಂದಿನ ಮಾರಣ ಹೋಮಗಳಿಗೆ ಹೋಲಿಸಿದರೆ ಬಹಳ ಜಾಸ್ತಿಯ ರಕ್ತಪಾತ, ಬಹಳ ಕೊಲೆ, ಬಹಳ ಹಿಂಸೆ. ಇಂತಹ ಅತ್ಯಂತ ದಾರುಣವಾದ ಸಂದರ್ಭದಲ್ಲಿ ನಿರ್ಣಯ ತಗೊಳ್ಳೋದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಹಿಂದಿನ ಯುದ್ಧದಲ್ಲಿ ಅರ್ಜುನ ಸಾಯಿಸಬೇಕು ಅಂತ ಇರಲಿಲ್ಲ. ನಾವು ನೋಡಿದ್ದೇವೆ, ಭೀಷ್ಮರಿಗೆಲ್ಲ ಕಾಲಿಗೆ ಹೋಗಿ ಬಿದ್ದಿದ್ದಾನಾತ. ಉತ್ತರ ಕುಮಾರ ಸೋತು ಹೋದ ಸೈನ್ಯದ ಆಭರಣಗಳನ್ನು, ಶಲ್ಯವನ್ನು ಇತ್ಯಾದಿಗಳನ್ನು ಸಂಗ್ರಹಿಸಬೇಕು ಅಂತ ಹೋದಾಗ ಅರ್ಜುನ ಹೇಳ್ತಾನೆ, ಭೀಷ್ಮಾಚಾರ್ಯ ಹತ್ರಕ್ಕೆ ಹೋಗಬೇಡ, ನೀನು ಗುರುಗಳು, ತಾತ, ದ್ರೋಣಾಚಾರ್ಯ ನಮಸ್ಕಾರ ಮಾಡು. ಇದೆಲ್ಲ ಇತ್ತು. ಈಗ ಹಾಗಲ್ಲ, ಸಾಯಿಸಬೇಕು ಅವ್ರನ್ನ. ಹೀಗಾಗಿ ಸಾವಿಗಾಗಿ ಸಿದ್ಧವಾಗತಕ್ಕಂಥದ್ದು ಬೇರೆ, ಸೋಲಿಸಲಿಕ್ಕೆ ಸಿದ್ಧವಾಗತಕ್ಕದ್ದು ಬೇರೆ. ಅಂದೀಗ ಅರ್ಜುನನಿಗೆ ಅಂತಹ ಬೃಹತ್ ಮಾರಣ ಹೋಮದ ಹಿನ್ನೆಲೆಯಲ್ಲಿ ಅದ್ದಾಡಿರತಕ್ಕಂಥದ್ದು ಬಹುಶಃ ಸಹಜ ಅಂತ ಅನಿಸಿಬಿಡುತ್ತೆ ನನಗೆ. ಇನ್ನೊಂದು ಆಕ್ಷೇಪಣೆ ಇದೆ. ಏನು ನಿಮ್ಮ ಕೃಷ್ಣ ಕೊಲೆ ಮಾಡು ಅಂತ ಹೇಳ್ತಾ ಇದ್ದಾನೆ, ಹಿಂಸೆಯನ್ನು ಪ್ರಚೋದನೆ ಮಾಡ್ತಾ ಇದ್ದಾನೆ. ಶಾಂತಿ, ಸುವ್ಯವಸ್ಥೆ, ಧರ್ಮ, ನ್ಯಾಯ,
ಕರುಣೆ, ಅನುಕಂಪೆ, ಮಮತೆ ಇವುಗಳನ್ನು ಹೇಳೋದು ಬಿಟ್ಟು ಸಾಯಿಸು ಸಾಯಿಸು ಸಾಯಿಸು. ಹಾಗೆ ಭಗವದ್ಗೀತೆ ಅನ್ನತಕ್ಕಂಥದ್ದು ಬರೀ ಹಿಂಸಾಶಾಸ್ತ್ರವೇ? ಹಿಂಸೆಯನ್ನು ಮಾಡು ಅನ್ನತಕ್ಕಂಥದ್ದೇ ಭಗವದ್ಗೀತೆ ಬೋಧನೆ ಮಾಡ್ತಾ ಇದೆ ಅಂತಂದ ಮೇಲೆ ಅದನ್ನು ಹೇಗೆ ಮಾನ್ಯ ಮಾಡಲಿಕ್ಕಾಗುತ್ತೆ? ಅದರೊಳಗೂ ಭಾರತ, ಅದರೊಳಗೂ ಶಾಂತಿ, ಸಹನೆ ಇವುಗಳ ಬಗ್ಗೆ ಮಾತಾಡ್ತಕ್ಕಂಥ ನಾವು ಹಿಂಸೆಯನ್ನು ಮಾಡು ಅಂತ ಹೇಳ್ತಕ್ಕಂಥದ್ರೊಳಗೆ ಅರ್ಥ ಏನಾದರೂ ಇದೆಯೇ? ಇದಕ್ಕಾಗಿ ಕೃಷ್ಣನ ಭಗವದ್ಗೀತೆಗೆ ಯಾಕೆ ಅಂಥ ಮಾನ್ಯತೆ ಕೊಡ್ತೀರಿ ನೀವು? ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದ್ದು ತುಂಬ ಗಂಭೀರವಾಗಿ. ನಮ್ಮಲ್ಲಿ ಚತುರೋಪಾಯಗಳು ಉಂಟು, ಸಾಮದಾನ ಭೇದ ದಂಡಗಳು ಉಂಟು. ಯಾರು ಎಂದು ದಂಡ ಪ್ರಯೋಗವನ್ನು ಮೊದಲು ಮಾಡುವುದಿಲ್ಲ. ಪಾಠ ಹೇಳ್ತಾ ಇರ್ತಾನೆ ಒಬ್ಬ ಉಪಾಧ್ಯಾಯ, ತಂದೆ ಮಗನಿಗೆ ಶಿಕ್ಷಣ ಕೊಡ್ತಾ ಇರ್ತಾನೆ, ಹೀಗಿರಬೇಕು, ನೀನು ಬದುಕಬೇಕು ಅಂತ. ತಾಯಿ ಮಗಳಿಗೆ ಅಡುಗೆಯನ್ನು ಹೇಳಿಕೊಡ್ತಾ ಇರ್ತಾಳೆ, ಹೀಗೆ ನೀನು ಮಾಡಬೇಕು ಅಂತ. ಒಂದ್ಸಲ ಹೇಳ್ತಾನೆ, 2 ಸಲ ಹೇಳ್ತಾನೆ, 3 ಸಲ ಹೇಳ್ತಾನೆ, 4 ಸಲ ಹೇಳ್ತಾನೆ. ಕಲ್ತ್ಕೊಳಿದ್ರೆ ಉಪಾಧ್ಯಾಯ ಕೆನ್ನೆರಡು ಕೊಡ್ತಾನೆ, ಕೊಡಬೇಕು. ಮಗ ಅಪ್ಪನ ಜಾಡಿನಲ್ಲಿ ಬರಲಿಲ್ಲ ಅಂತ ಹೇಳಿದಾಗ ಅಪ್ಪ ಶಿಕ್ಷಿಸ್ತಾನೆ, ಶಿಕ್ಷಿಸಬೇಕು. ಯಾಕೆ? ಹಾಗೆ ಶಿಕ್ಷಿಸದೇ ಹೋದರೆ, ಗುರು ಏಟು ಕೊಡದೇ ಹೋದರೆ, ತಾಯಿ ಮಗಳಿಗೆ ಶಿಕ್ಷೆ ಕೊಡದೇ ಹೋದರೆ ಯಾವ ಫಲಿತವನ್ನು ಅವರು ನಿರೀಕ್ಷಣೆ ಮಾಡ್ತಾ ಇರ್ತಾರೋ ಆ ಫಲಿತ ಸಿಗಲ್ಲ ಅವರಿಗೆ. ಆವಾಗ ಅಮ್ಮ, ಅಯ್ಯೋ ಪಾಪ ಮಗುನ ಹೊಡಿಬೇಡ್ರಿ ಅಂದ್ಬಿಟ್ರೆ, ಹೊಡಿಬೇಡ್ರಿ ಅಂತ ಅಮ್ಮನ ತಪ್ಪ ಕೇಳ್ಬಿಟ್ರೆ ಮಗ ಹಾಳಾಗೋಗ್ಬಿಡ್ತಾನೆ. ಅಯ್ಯೋ ನೋವಾಗುತ್ತೆ, ನೋಡೋದಕ್ಕೆ ಹೊಡೆಯೋದು ಒಳ್ಳೆ ಚೆನ್ನಾಯ್ತಲ್ಲ. ನೋವಾಗತ್ತಲ್ಲ ಅಂದ್ರೆ ನೋವು ಆಗಲಿ, ಶಿಕ್ಷೆ ಸಿಗಲಿ ಅಂತಲೇ ಹೊಡಿತಕ್ಕಂಥದ್ದು ಅಪ್ಪ. ಯಾಕೆಂದ್ರೆ ಅಪ್ಪನಿಗೆ ಗೊತ್ತಿದೆ, ಅಪ್ಪನಿಗೊಂದಷ್ಟು ಅನುಭವ ಇದೆ. ಇಷ್ಟೆಲ್ಲ ಕಷ್ಟಪಟ್ಟು ನಾನು ಯಾವುದೋ ಒಂದು ಸಾಮ್ರಾಜ್ಯವನ್ನು ಕಟ್ಟಿಬಿಟ್ಟಿದ್ದೇನೆ, ಇಷ್ಟೆಲ್ಲ ಕಷ್ಟಪಟ್ಟು ಈ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿದ್ದೇನೆ, ಇಷ್ಟೆಲ್ಲ ಕಷ್ಟಪಟ್ಟು ನಾನು ಈ ವಿದ್ಯೆಯನ್ನು ಸಂಪಾದನೆ ಮಾಡಿದ್ದೇನೆ, ಇಷ್ಟೆಲ್ಲ ಕಷ್ಟಪಟ್ಟು ದಿವಸಕ್ಕೆ 8, 10, 12 ಗಂಟೆ ಅಧ್ಯಯನ ಮಾಡಿ ಸಂಗೀತವನ್ನು ಕಲಿತುಬಿಟ್ಟಿದ್ದೇನೆ, ನನ್ನ ಮಗ ಕಲಿತಾ ಇಲ್ವಲ್ಲ ಅನ್ನತಕ್ಕಂತಹ ತೀವ್ರ ನೋವಿನಿಂದ, ಸಿಟ್ಟಿನಿಂದ ಅಪ್ಪ ಮಗನಿಗೆ ಶಿಕ್ಷೆ ಕೊಡಲೇಬೇಕು. ಕೊಡದರೆ ಮಗ ಹಾಳಾಗೋಗ್ಬಿಡ್ತಾನೆ ಅಷ್ಟೇ. ಶಿಕ್ಷೆಯನ್ನು ಕೊಡದೆ ಮಗನನ್ನು ಮುದ್ದು ಮಾಡುತ್ತಾ ಯಾವನಾದರೂ ಹೋದರೆ, ಶಿಷ್ಯನನ್ನ ಕಾರಣ ಇದ್ದರೂ ಸಿಕ್ಕಾಪಟ್ಟೆ ಹೊಗಳ್ತಾ ಹೋಗ್ಬಿಟ್ರೆ ಅವರನ್ನು ಕೊಂದಂತೆ. ಶಿಕ್ಷಣ ಅನ್ನೋ ಪದವೇ ಅಂಥದ್ದು ಶಿಕ್ಷೆ. ಶಿಕ್ಷೆ ಕೊಡದೇ ಹೋದರೆ, ಒಂದು ಕಲ್ಲು ಇದೆ ಸ್ವಾಮಿ, ಅದಕ್ಕೆ ಉಳಿಯೇ ಹೊಡಿತಾ ಇರ್ಬೇಕು. ಆಗ್ಲಿ ಸುಂದರವಾದ ಒಂದು ಶಿಲ್ಪ. ಅಯ್ಯೋ ಕಲ್ಲು ಹೇಗೆ ಹೊಡೆಯೋದಪ್ಪ ಅಂತಂದ್ರೆ ಕೊರಡ್ಕೊಂಡು ಬಿದ್ದಿರುತ್ತೆ ಅದು, ಇಲ್ಲ. ಹೀಗಾಗಿ ನಾವು ಈ ಯುದ್ಧವನ್ನ ಈ ಎಲ್ಲದರ ಬೆಳವಣಿಗೆಯಲ್ಲಿ ನೋಡಬೇಕು. ಪ್ರಾರ್ಥನೆ ಮಾಡಿದ್ದಾರೆ ಕೌರವರ ಹತ್ರ, ಅಯ್ಯ 5 ರಾಜ್ಯ ಕೊಡಯ್ಯ, ಸಾಕು, ಅರ್ಧ ರಾಜ್ಯ ಬೇಡ, 5 ಪಟ್ಟಣಗಳನ್ನು ಕೊಡು, 5 ಊರುಗಳನ್ನು ಕೊಡು. ಅವರು ಹೇಳಿದ 5 ಸೂಜಿಯ ಮೊನೆ ಊರುವಷ್ಟು ಜಾಗನೂ ಕೊಡೋದಿಲ್ಲ. ಎಂಥ ಅನ್ಯಾಯ ಅಂದ್ರೆ ಇದು. ಇದನ್ನ ನಾವು ಒಪ್ಪಿಕೊಂಡು ಬಿಟ್ಟರೆ, ಇದು ನೀತಿ ಎನ್ನುವುದಾದರೆ ದಬ್ಬಾಳಿಕೆ ಮಾಡೋರದೇ ರಾಜ್ಯ ಆಗಿಬಿಡುತ್ತೆ. ನ್ಯಾಯಯುತವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು. ಅವನು ಮೋಸದಿಂದ ತೆಗೆದುಕೊಂಡಿದ್ದರೂ ನೀವಾಗಿಬಿಟ್ಟಿದೆ. ಇಷ್ಟು ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ಇಷ್ಟನ್ನು ಮುಗಿಸಿ ಬಂದ ಮೇಲೆ ಕೊಡ್ತೀನಿ, ಕೊಡ್ಬೇಕಪ್ಪ, ಕೊಡ್ತಾ ಇಲ್ಲ. ಏನ್ ಮಾಡ್ಬೇಕು ಅವಾಗ? ಕೊಡೋ ಪುಟ್ಟ, ಕೇಳಿದ್ದಾಗ ಹೋಯ್ತು, ಕೊಡಯ್ಯ ಕೇಳಿದ್ದಾಯ್ತು, ಕೊಡ್ತೀಯೋ ಇಲ್ವೋ ನೋಡು, ಹೆದರಿಸಿದ್ದು ಆಯ್ತು. ಕೃಷ್ಣ ಸಂಧಾನದಲ್ಲಿ ಹೋಗಿದ್ದಾನೆ, ರಾಯಭಾರಿಯಾಗಿ ಹೋಗಿದ್ದಾನೆ, ಕೇಳಿದ್ದಾನೆ, ಕೃಷ್ಣನ್ ಕಟ್ಟೋಕೆ ಹೋಗಿದ್ದಾನು. ಏನ್ ಮಾಡ್ಬೇಕು ಅವಾಗ? ಯಾವುದೋ ಒಂದು ಹಂತದಲ್ಲಿ ಧರ್ಮ ಸೂಕ್ಷ್ಮದ ಚಿಂತನೆ ಹೇಗೆ ಬರುತ್ತೆ ಅಂದ್ರೆ, ನಮ್ಮ ಕಣ್ಣು ಮುಂದೆ ಒಂದು ಅನ್ಯಾಯ ನಡೀತಾ ಇದ್ದೀರಿ, ನಮ್ಮ ಕಣ್ಣು ಮುಂದೆ ಅನ್ಯಾಯ ನಡೀತಾ ಇದ್ದಾಗ ನನಗೆ ಶಕ್ತಿ ಇದ್ದರೆ, ಅದು ಬಹಳ ಪ್ರಧಾನವಾದ ಅಂಶ. ನನಗೆ ಶಕ್ತಿ ಇದೆ, ನಾನು ವಿರೋಧಿಸಬೇಕು. ನನಗೆ ನಷ್ಟವಾದರೂ ಚಿಂತೆ ಇಲ್ಲ, ವಿರೋಧಿಸಬೇಕು. ಅಕಸ್ಮಾತ್ ನನಗೆ ಶಕ್ತಿ ಇಲ್ಲಪ್ಪ, ಅಲ್ಲಿ ಇರಲೇ ಕೊಡುದು, ನಾವು ಜಾಗನ ಬಿಟ್ಟು ಹೋಗ್ಬೇಕು ಆ ಕಡೆಗೆ, ನನಗೆ ಇಲ್ಲಿ ಭಾಗಸ್ಥಿಕೆ ಬೇಕಾಗಿಲ್ಲ, ರಾಜೀನಾಮೆ ಕೊಟ್ಟುಬಿಡ್ಬೇಕು. ಆದರೆ ನನ್ನ ಕಣ್ಣು ಮುಂದೆ ಅಧರ್ಮಾಚರಣೆ ನಡೀತಾ ಇದ್ದೂ ನಾನು ಭಾಗವಹಿಸಿ ಸುಮ್ಮನೆ ಇದ್ದರೆ ಅದರ ಪಾಪ ನನಗೆ ಸುತ್ತಕೊಳ್ಳುತ್ತೆ. ಆದ್ದರಿಂದ ನಮ್ಮಲ್ಲಿ ಹೇಳ್ತಕ್ಕಂಥದ್ದು, ಮಗ ಏನಾದರೂ ಕೆಟ್ಟಿದ್ದಾನೆ ಅಂದ್ರೆ ಅಪ್ಪನ ಮೃದುತ್ವದಿಂದ
ಮಗ ಒಳ್ಳೆಯವನಾದ್ರೆ ಅಪ್ಪ ಯಾಕ್ರಿ ಬೈತಾನೆ? ಏನೋ ಹೆಚ್ಚು ಕಮ್ಮಿ ಆಗಿದ್ರೆ ತಾನೇ ಅವನು ಬೈಯೋದು. ಆಗ ಅದರಲ್ಲಿಯೂ ಮುಖ್ಯವಾಗಿ ಮಗನ ಪರವಾಗಿ ತಾಯಂದಿರು ಮಾತಾಡಬಾರದು. ಇನ್ನೊಂದೆರಡು ಕೊಡ್ರಿ ಅಂತ ಹೇಳಬೇಕು. ಹಾಗೆ ಕೊಟ್ರೆ ಆ ಮೂರ್ತಿ ಸುಂದರ ಆಗ್ತಕ್ಕಂಥದ್ದು. ಕೃಷ್ಣ ಅಂತಹ ಖಚಿತವಾದ ನಿಲುವನ್ನು ತೆಗೆದುಕೊಂಡು ಅರ್ಜುನ ಅಯ್ಯೋ ಅಂತ ಅಳ್ತಾ ಇದೆ, ಸುಮ್ಮನೆ ಬಿಟ್ಟನೆ, ಕೆನ್ನಿ ಕೊಟ್ಟ ಅವನು. ಕೊಡಬೇಕು. ಕುತಸ್ತ್ವಾಕಶ್ಮಲಮಿದಂ. ಸಾಂಖ್ಯಯೋಗ ಹೇಗೆ ಆರಂಭ ಆಗಿಬಿಡುತ್ತೆ. ಕುತಸ್ತ್ವಾಕಶ್ಮ, ಎಲ್ಲಿಂದ ಬಂತೆ ಕೆಟ್ಟ ಯೋಚನೆ ನಿಂಗೆ? ವಿಷಮೇ ಸಮುಪಸ್ಥಿತಂ. ಎಂಥ ಕಾಲದಲ್ಲಿ ಯೋಚನೆ ಮಾಡ್ತಾ ಇದ್ದೀಯ? ಅಯ್ಯೋ ಪುಟ್ಟ ಹೆದರ್ಕೊಂಡ್ಬಿಟ್ಟೇನಪ್ಪ ಅಂತ ಬೆನ್ಸ್ ಅವರದಿಲ್ಲ. ಅಯೋಗ್ಯ ನೀನು ಅಂತ ಹೇಳಿದ, ನಪುಂಸಕ ನೀನು ಅಂತ ಹೇಳ್ಬಿಟ್ಟ ಅವನ್ನ. ಅರ್ಜುನನಿಗೆ ಒದ್ದ ಹಿಡ್ಕೊಂಡು ಅವನು ಹೇಳ್ಬೇಕು ಮೇಲಕ್ಕೆ. ಕೃಷ್ಣ ಲೋಕಕ್ಕೆ ಗುರು, ಅವನು ಶಿಕ್ಷಣ ಕೊಟ್ಟಿದ್ದಾನೆ ಹೀಗೆ ಮಾಡಬೇಕು ಅಂತ. ಹೀಗಾಗಿ ಕೃಷ್ಣ ಯುದ್ಧಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದು ಪ್ರಾರಂಭದಲ್ಲಿ ಅಲ್ಲ, ಎಲ್ಲ ಸಾಧ್ಯತೆಗಳನ್ನು ನೋಡಿದ ಅವನು. ಯಾವಾಗ ವಿರುದ್ಧವಾಗಿರತಕ್ಕಂತಹ ವೈರಿ ಒಳ್ಳೆಯ ಮಾತಿಗೆ ಸಂಧಾನಕ್ಕೆ ಬಗ್ಗತಾ ಇಲ್ಲ, ಆವಾಗ ಇಟ್ಟು ಕೊಡ್ಲೇಬೇಕಾಯ್ತು. ಹಾಗೆ ಕೊಡದೇ ಹೋದ್ರೆ ಅವನು ಮಾಡಿದ್ದೆ ಸರಿ, ಅರಣ್ಯ ನ್ಯಾಯ ಅಂತ ಆಗಿಬಿಡುತ್ತೆ. ಆದ್ದರಿಂದ ಕೃಷ್ಣ ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಪ್ರೋತ್ಸಾಹದಾಯಕವಾಗಿ ನಿನ್ನ ಶಾಂತಿಯನ್ನೆಲ್ಲ ಬಿಟ್ಟುಬಿಡು, ನಿನ್ನ ಕರುಣೆ ಬೇಕಾಗಿಲ್ಲ, ನೀನು ಯುದ್ಧ ಮಾಡಬೇಕು ಅಂತ ಹೇಳಿದ್ದೇ ಸರಿ. ದುರ್ಯೋಧನ ಏನ್ ಹೇಳಿದ್ದಾನೆ? 5 ಸೂಜಿಯ ಮನೆ ಊರುವಷ್ಟು ಜಾಗ ಕೊಡುವುದಿಲ್ಲ, ಬೇಕಿದ್ರೆ ಯುದ್ಧ ಮಾಡಿ ತಗೋ ಅಂತ ಹೇಳಿದ್ದಾನೆ. ಹಾಗೆ ನೋಡಿದ್ರೆ ಯುದ್ಧವನ್ನು ಪಾಂಡವರು ಬಯಸಿದ್ದಲ್ಲ. ಅದು ಅರ್ಜುನನಾಗಲಿ ಧರ್ಮರಾಯನಾಗಲಿ ವಿಶೇಷವಾಗಿ ಭೀಮನಾಗಲಿ ಇಷ್ಟಪಟ್ಟು ಪ್ರತಿಜ್ಞೆ ಮಾಡಿದ್ದನ್ನ ನಡೆಸಿಬಿಡಬೇಕು ಅಂತ ಯುದ್ಧಕ್ಕೆ ಕರೆದಿದ್ದಲ್ಲ. ಅದು ದುರ್ಯೋಧನನ ಅಪೇಕ್ಷೆ. ನೀವು ಬೇಕಾದ್ರೆ ತಗೊಳ್ರಿ, ಯುದ್ಧ ಮಾಡಿ, ಕ್ಷತ್ರಿಯರೇನ್ರಿ ನೀವು, ಹೀಗೆಲ್ಲ ಮೂದಲಿಸಿಬಿಟ್ಟಿದ್ದಾನೆ. ವಿಧಿನೇ ಇಲ್ಲ. ಆದ್ದರಿಂದ ಅನಿವಾರ್ಯ ಸಂದರ್ಭಗಳಲ್ಲಿ ಅಸ್ತಿತ್ವವನ್ನು ರುಜುವಾತು ಮಾಡಲಿಕ್ಕಾಗಿ, ದುಷ್ಟರಿಗೆ ಶಿಕ್ಷೆ ಕೊಡಲಿಕ್ಕಾಗಿ ಯುದ್ಧ ಮಾಡಲೇಬೇಕಾಗುತ್ತೆ. ಅದು ಅನಿವಾರ್ಯ ಆಗುತ್ತೆ. ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಚಿಂತನೆ ಮಾಡ್ತೀನಿ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ.